ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು KPTCL ಪವರ್ಮ್ಯಾನ್ ನೇಮಕಾತಿಯಲ್ಲಿ ಬೆಸ್ಕಾಮ್ನ ಒಂದು ಫೈನ್ ರಿಸಲ್ಟ್ಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಯಾಕೆ ಬೆಸ್ಕಾಮ್ನ ಒಂದು ರಿಸಲ್ಟ್ಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಅಂತಂದರೆ, ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮದು ಚಾನಲ್ನ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಕಾಣುತ್ತಿರುವಂತಹ ಜಾಯಿನ್ ಬಟನ್ನ ಕ್ಲಿಕ್ ಮಾಡಿ ಕೇವಲ 29 ರೂಪಾಯಲ್ಲಿ ನನ್ನ ಬಳಗ ಎನ್ನುವಂತಹ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ. ಓಕೆ, ಬೆಸ್ಕಾಮ್ ಫೈನಲ್ ರಿಸಲ್ಟ್ಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಯಾಕೆ ಅಂತಂತಂದರೆ, ಇಂದು ಕೊನೆಯ ಒಂದು ವೈದ್ಯಕೀಯ ಪರೀಕ್ಷೆ ನಡೆಯಲಿದೆ ಸ್ನೇಹಿತರೆ. ಇವತ್ತು ಅಂದರೆ 19/12/2025 ಬೆಸ್ಕಾಮ್ನ ಒಂದು PH ಕ್ಯಾಂಡಿಡೇಟ್ ಏನಿದ್ದಾರೆ ಅವರ ಒಂದು ಮೆಡಿಕಲ್ ಇಂದಿಗೆ ಕೊನೆಗೊಳ್ಳಲಿದೆ ಸ್ನೇಹಿತರೆ. ಈಗೇನಿದ್ರು ಡೈರೆಕ್ಟ್ ಫೈನ್ ರಿಸಲ್ಟ್ ಮಾತ್ರ. ಈ ಫೈನ್ ರಿಸಲ್ಟ್ ಯಾವಾಗ ಬರಲಿದೆ ಎಂಬುದನ್ನು ಡಿಸ್ಕಷನ್ ಮಾಡಿದ್ರೆ, ಈಗ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಇವತ್ತು ಬಂದುಬಿಟ್ಟು 19/12/2025 ಇವತ್ತು ಕೊನೆಯ ಒಂದು ಅಭ್ಯರ್ಥಿಗಳ ಮೆಡಿಕಲ್. ಆಲ್ರೆಡಿ ಇವತ್ತು ಮುಗಿದೋಗಿರುತ್ತೆ ಅಂತ ಭಾವಿಸೋಣ. ಯಾಕಂದರೆ ಒಬ್ಬರದ್ದು ಮಾತ್ರ ಒಂದು ದಿನಕ್ಕೆ ಇರುತ್ತೆ. ಆಲ್ಮೋಸ್ಟ್ 4 ಗಂಟೆ ಅಥವಾ 5 ಗಂಟೆ ಆಗಿ ಬಂತು, ಇವತ್ತಿಗೆ ಕಂಪ್ಲೀಟ್ ಆಗುತ್ತೆ. ಇನ್ನು ರಿಸಲ್ಟ್ ಬರೋದಕ್ಕೆ ಅಂತಂದರೆ ಇವರೆಲ್ಲ ಡಾಟಾವನ್ನು ನಿಮಾಮ್ಸಿಂದ ಬೆಸ್ಕಾಮ್ಗೆ ಕಳಿಸ್ಬೇಕು. ಅದಕ್ಕೆ ಒಂದು 2 ದಿನದಿಂದ 3 ದಿನ ತೊಗೋಬೋದು. ಎದಕ್ಕೆ 2 ದಿನ 3 ದಿನ ಅಂತಂದರೆ, ಅದರಲ್ಲಿ ವೀಕೆಂಡ್ ಬಂದಿದೆ. ನಾಳೆ ಶನಿವಾರ, ನಾಡ್ದು ಮತ್ತು ಸಂಡೇ ಆಗಿರೋ ಕಾರಣಕ್ಕಾಗಿ ಇದಕ್ಕೆ 2 ದಿನ ರಜೆ ಇರುವಂಥ ಕಾರಣಕ್ಕಾಗಿ ಈ 2 ದಿನ ಯಾವುದೇ ರೀತಿಯಂಥ ಕೆಲಸಗಳು ನಡೆಯೋದಿಲ್ಲ. ಓಕೆ, ಸಂಡೇ ಪ್ಲಸ್ ಸ್ಯಾಟರ್ಡೆ. ನೆಕ್ಸ್ಟು ಸೋಮವಾರ ಮಂಗಳವಾರ ಅಂತ ತೆಗೆದುಕೊಂಡ್ರು, ಬುಧವಾರ ಗುರುವಾರ ಮತ್ತೆ ರಜೆ, ಕ್ರಿಸ್ಮಸ್ ಆಗಿರೋ ಕಾರಣಕ್ಕಾಗಿ ಸಿಗುವಂಥದ್ದು 3 ದಿನ. ಈ 3 ದಿನದಲ್ಲಿ ಅವರು ಡಾಟಾವನ್ನು ಎಲ್ಲ ಕಳಿಸಿದರು ಬೆಸ್ಕಾಮ್ಗೆ. ಆ ರಿಸಲ್ಟ್ ಬರೋದಕ್ಕೆ ಸರಿ ಸುಮಾರು ನಿಮಗೆ ಅಲ್ಲಿ ಗುರುವಾರ ರಜೆ ಆದರೆ ಶುಕ್ರವಾರ ಶನಿವಾರ ಮಾತ್ರ ಅಲ್ಲಿ ಕೆಲಸ ಮಾಡಬೇಕಾಗ್ತದೆ, ಮತ್ತು ಸಂಡೇ ಅಲ್ಲಿ. ಹಾಗಾಗಿ ಮತ್ತೆ ಅಲ್ಲಿ ನ್ಯೂ ಇಯರ್ ಬರುತ್ತೆ. ಇವೆಲ್ಲವನ್ನು ನೋಡ್ಕೊಂಡಾದಾಗ ನಿಮ್ಮ ಒಂದು ರಿಸಲ್ಟು 100% ಒಂದು ಹೇಳೋದಾದರೆ ಜನವರಿಯಲ್ಲಿ 100% ಬರ್ತದೆ. ಬಟ್ ಈ ಒಂದು ತಿಂಗಳಲ್ಲಿ ಬರುವಂಥ ಸಾಧ್ಯತೆ ಇಲ್ಲ ಸ್ನೇಹಿತರೆ. ಯಾಕಂತಂದರೆ ಕೇವಲ 10 ದಿನ ಇದೆ ಈ ಒಂದು ತಿಂಗಳು. ಹಾಗಾಗಿ ಈ ಒಂದು ರಿಸಲ್ಟ್ ಬಂದುಬಿಟ್ಟು ಈ ಒಂದು ದಿನಮಾನಗಳಲ್ಲಿ 10 ದಿನ ಅಂತಂತಂದ್ರೂ 10 ದಿನದಲ್ಲಿ ಒಂದು 4 ರಜೆಗಳಿವೆ. ಓಕೆ, ಉಳಿದಿರೋಂಥ 6 ದಿನಗಳಲ್ಲಿ ಅವರು ಎಲ್ಲ ಒಂದು PH ಕ್ಯಾಂಡಿಡೇಟ್ನ ಒಂದು ಡಾಟಾವನ್ನು ಮತ್ತು ಎಲ್ಲ ಅಭ್ಯರ್ಥಿಗಳ ಕೆಟಗರಿ ವೈಸ್ ಡಾಟಾವನ್ನು ರೆಡಿ ಮಾಡ್ಕೊಂಡು ಲಿಸ್ಟ್ ಬಿಡೋದಕ್ಕೆ ಒಂದು 15ರಿಂದ 20 ದಿನಗಳು ಬೇಕೇ ಬೇಕು ಸ್ನೇಹಿತರೆ. ಓಕೆ, ಹಾಗಾಗಿ ನಿಮ್ಮ ಒಂದು ರಿಸಲ್ಟು ಜನವರಿ ತಿಂಗಳಲ್ಲಿ ಬರುತ್ತೆ. ಬಟ್ ಜನವರಿ ತಿಂಗಳಲ್ಲಿ ಯಾವಾಗ ಡೇಟ್ ಅಂತ ಎಂಬುದನ್ನು ನಾನು ನಿಮಗೆ ಖಂಡಿತವಾಗಿಯೂ ಬೆಸ್ಕಾಮ್ಗೆ ಕಾಲ್ ಮಾಡಿ ನಾನು ತಿಳಿಸ್ತೀನಿ. ಓಕೆ, ಅದ್ರ ಬಗ್ಗೆ ನಾನು ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಬೆಸ್ಕಾಮ್ ಬಗ್ಗೆ ತಿಳಿಸ್ತೀನಿ. ಓಕೆ, ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಪ್ರತಿಯೊಬ್ಬರು ಸಹ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇಲ್ಲಿವರೆಗೂ ವಿಡಿಯೋ ವೀಕ್ಷಿಸಿದಂಥ ಎಲ್ಲರಿಗೂ ಸಹ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.